ಚಿತ್ಕಿಸಿದಂಥ ಅವರೆಕಾಳು ಸಾಂಬಾರು ಇದನ್ನು ನಾವು ರೈಸಿಗೂ ಕೂಡ ಯೂಸ್ ಮಾಡ್ಬೋದು ಮತ್ತು ದೋಸೆ ಚಪಾತಿ ಇಡ್ಲಿ ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಮೊದಲು ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳು ಕಾಯಿ ತುರಿ, 1 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, ಸ್ವಲ್ಪ ಅರಿಶಿನ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 3 ಸ್ಮಾಲ್ ಸೈಜ್ದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಹುಚ್ಚೆಳ್ಳು, 2.5 ಸ್ಪೂನಷ್ಟು ಸಾಂಬಾರ್ ಪೌಡರ್, ಇದಕ್ಕೆ 1 ಟೊಮೊಟೊ, ಹುಳಿ ಟೊಮೊಟೊ ಯೂಸ್ ಮಾಡಿದರೆ ಇದು ತುಂಬ ಬೆಸ್ಟು. ಸಿಹಿ ಟೊಮೊಟೊ ಯೂಸ್ ಮಾಡಿದರೆ ಇದು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಹುಳಿ ಟೊಮೊಟೊನೇ ಯೂಸ್ ಮಾಡಿದ್ರೆ ಬೆಸ್ಟು. ಸೊ ಇದನ್ನು ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಚಿತ್ಕಿಸಿದ ಅವರೆಕಾಯಿನ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಪಕ್ಕಕ್ಕೆ ಎತ್ತಿಟ್ಟು 1 ಕ್ಯಾರೆಟು, 2 ಬದನೆಕಾಯಿ, 10 ಬೀನಿಸು ಮತ್ತು 1 ಅರ್ಧ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲವರು ಆಲೂಗೆಡ್ಡೆ ಬದನೆಕಾಯಿ ಮಾತ್ರ ಯೂಸ್ ಮಾಡ್ಬೋದು. ಬಟ್ ನಾನು ಆದರೆ ನನಗೆ ಆಲೂಗೆಡ್ಡೆ ನಮ್ಮ ಮನೇಲಿ ಯೂಸ್ ಮಾಡದೇ ಇರೋ ಕಾರಣ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಈ ತರಕಾರಿಗಳನ್ನ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಸೊ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಒಂದೇ ಪಾತ್ರೆಯಲ್ಲಿ ಹಾಕಿಟ್ಕೊಂಡೆ. ಕುಕ್ಕರ್ನ ಇಟ್ಟು ಇದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನಾವು ಯೂಸ್ ಮಾಡೋದು ಮನೇಲಿ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಇದಕ್ಕೆ ಸ್ಲೈಸ್ ಮಾಡ್ಕೊಂಡಿರುವಂಥ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ನಾನು ಹುಚ್ಚೆಳ್ಳು ಮತ್ತು ಬದನೆಕಾಯಿನ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನೆನೆಸಿ ಚಿತ್ಕಿಸಿದಂಥ ಅವರೆಕಾಳು ಕೆಲವರು ಶೀತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹುಚ್ಚೆಳ್ಳು ಮತ್ತು ಬದನೆಕಾಯಿ ಯೂಸ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಿದ್ದೀನಿ ಸಾಂಬಾರಿಗೆ. ಮತ್ತು ಇದಕ್ಕೆ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಮತ್ತು ಚಿತ್ಕಿಸಿದ ಅವರೆಕಾಳನ್ನೆಲ್ಲ ಹಾಕಿ ಇಲ್ಲಿ ಫ್ರೈ ಮಾಡ್ಕೋಬೇಕು. ಅವರೆಕಾಳನ್ನ ನಾವು ಎಷ್ಟು ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಅದು ಪೂರ ಬೆಂದಿರಬಾರ್ದು. ಒಂದು ಅರ್ಧದಷ್ಟು ಈ ಎಣ್ಣೆಲೆ ಫ್ರೈ ಆಗಬೇಕು. ಆ ಲೆವೆಲ್ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ತರಕಾರಿ ಸ್ವಲ್ಪ ಟೇಸ್ಟಿ ಅನಿಸುತ್ತೆ ಸಾಂಬಾರಲ್ಲಿ ತಿನ್ನುವಾಗ. ಇಲ್ಲ ಅಂದರೆ ಸ್ವಲ್ಪ ಅದು ಒಂಥರ ಸಪ್ಪೆ ಸಪ್ಪೆ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಫ್ರೈ ಮಾಡುವಾಗಲೇ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ತರಕಾರಿಗಳನ್ನ ಅದು ಚೆನ್ನಾಗಿ ಕೂಡ ಬೇಯುತ್ತೆ ಮತ್ತು ಅದಲ್ಲದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆ ಏನಿದೆಯೋ ಅದನ್ನು ಪೂರ್ತಿ ಹಾಗೆ ಹಾಕಿ ಆ ಮಸಾಲೆ ಕೂಡ ಒಂದು 5 ನಿಮಿಷ ಹಾಗೆ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋ ಹಾಗೆ. ಮಸಾಲೆ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇದಕ್ಕೆ ನಾವು ಮಿಕ್ಸಿ ಜಾರ್ನಲ್ಲಿ ಏನು ಮಸಾಲೆ ಉಳ್ಕೊಂಡಿರುತ್ತೋ ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಹಾಕ್ಕೋಬೇಕು. ಮತ್ತು ಅದಾದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಸಾಂಬಾರು ಅಷ್ಟು ನೀರನ್ನು ಹಾಕ್ಕೋಬೇಕು. ಇದು ತುಂಬ ತೆಳು ಇದ್ದರೂ ಕೂಡ ಸಾಂಬಾರು ಟೇಸ್ಟಿಯಾಗಿರಲ್ಲ ಮತ್ತು ತುಂಬ ಗಟ್ಟಿ ಆದರೂ ಕೂಡ ಗೊಜ್ಜು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು 2 ಮಧ್ಯದಲ್ಲಿ ನೋಡಿ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿ ಈ ಸಾಂಬಾರನ್ನು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರಿಗೆ ನೋಡಿ ನಾನು ಬದನೆಕಾಯಿ ಮೊದಲು ಹಾಕಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಫ್ರೈ ಮಾಡಿದರೆ ಅದು ಬದನೆಕಾಯಿ ತುಂಬ ಬೆಂದೋಗುತ್ತೆ. ಅದಕ್ಕೋಸ್ಕರನೇ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಬದನೆಕಾಯಿ ಮತ್ತು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಉಪ್ಪನ್ನು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನನಗೆ ಸ್ಪೂನಲ್ಲಿ ಹಾಕಿ ಮೆಸರ್ ಗೊತ್ತಾಗದೇ ಇರೋ ಕಾರಣ ನಾನು ಯಾವಾಗಲೂ ಕೈಯಲ್ಲೇ ಯೂಸ್ ಮಾಡ್ತೀನಿ ಸಾಲ್ಟನ್ನು ಹಾಕೋದಕ್ಕೆ. ಸೊ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ಲು ಇದನ್ನು ಕೂಗಿಸ್ಕೊಂಡ್ರೆ ನೋಡಿ ಈ ಥರ ಸಾಂಬಾರು ರೆಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಎಲ್ಲ ಮೇಲೆ ಬಂದು ತರಕಾರಿ ಎಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬೆಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.